ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಗೋಧಿ ಶಾವಿಗೆ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಬಾಣಲಿಯಲ್ಲಿ ಗೋಧಿ ಶಾವಿಗೆ ಆದರೂ ತೊಗೊಬೋದು, ನೀವು ಅಕ್ಕಿ ಶಾವಿಗೆ ತೊಗೊಬೋದು, ರಾಗಿ ಶಾವಿಗೆ ತೊಗೊಬೋದು. ನಾವಿಲ್ಲಿ ಗೋಧಿ ಶಾವಿಗೆನ ಯೂಸ್ ಮಾಡ್ತಾ ಇದ್ದೀವಿ. ಇದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ರೋಸ್ಟ್ ಆಗಿರೋದು ತೊಗೊಂಡ್ರೆ ರೋಸ್ಟಿಂಗ್ ಅವಶ್ಯಕತೆ ಇರಲ್ಲ ನಿಮಗೆ ಶಾವಿಗೆನ. ವಿತೌಟ್ ಆಯಿಲ್ ರೋಸ್ಟ್ ಮಾಡ್ಕೊಳ್ಳಿ. ಸ್ಲೈಟಾಗೆ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಈಗ ನೋಡಿ, ಇದು ರೋಸ್ಟ್ ಆಗಿದೆ. ಈಗ ಆ ಸೇಮ್ ಪ್ಯಾನಲ್ಲಿ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕಿದ್ಮೇಲಿಂದ ಒಂದು ಹಾಫ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳಿ. ಜೊತೆಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಸೇರಿಸ್ಕೊಳ್ಳಿ. ಅದು ಚೆನ್ನಾಗಿ ಲೈಟ್ ಬ್ರೌನ್ ಆಗೋವರೆಗೂ ಕಡಲೆಬೇಳೆ ನೀವು ಫ್ರೈ ಮಾಡಿಕೊಂಡ್ರೆ ಆಗುತ್ತೆ. ಅದಾದಮೇಲಿಂದ ಒಂದು ಆನಿಯನ್ನು, ಒಂದು 1.5 ರೆಡ್ ಚಿಲ್ಲಿ ಹಾಕ್ಕೊಂಡಿದ್ದೀವಿ. ಖಾರ ಜಾಸ್ತಿ ಬೇಕು ಅನ್ಸೋರು ಗ್ರೀನ್ ಚಿಲ್ಲಿನೂ ಹಾಕ್ಕೊಬೋದು. ನಾವಿಲ್ಲಿ ವೆಜಿಟೇಬಲ್ಸ್ ಏನೂ ಆ್ಯಡ್ ಮಾಡ್ಕೊತಿಲ್ಲ. ಫಾಸ್ಟಾಗಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆದಾಗ, ಲೈಕ್ ಅರ್ಜೆಂಟ್ ಇದ್ದಾಗ ಇದನ್ನ ಮಾಡ್ಕೊಬೋದು. ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ. ಅದಾದಮೇಲಿಂದ ಈಗ 1 ಕಪ್ ಶಾವಿಗೆ ತೊಗೊಂಡ್ರೆ 1.25 ಕಪ್ಪಷ್ಟು ವಾಟರ್ನ ಸೇರಿಸ್ಕೊಳ್ಳಿ. ಅದಾದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಒಂದು ಕುದಿ ಬರೋವರೆಗೂ ಸಿಮ್ಮಲ್ಲಿ ಇಟ್ಟು ಸ್ಟಿರ್ ಮಾಡ್ತಾಯಿರಿ. ಅದಾದಮೇಲಿಂದ ಕುದಿ ಬಂದಮೇಲೆ ರೋಸ್ಟ್ ಮಾಡಿರೋ ಶಾವಿಗೆನ ಆ್ಯಡ್ ಮಾಡಿ ನಿಮಗೆ ಕಾಯಿ ತುರಿ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ಇಲ್ಲ ಅಂದ್ರೂ ನಡೆಯುತ್ತೆ. ಅದಾದಮೇಲೆ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಒಂದು 5 to 6 ಮಿನಿಟ್ಸ್ ಬೇಕಾಗತ್ತೆ. ತುಂಬ ಲೋ ಫ್ಲೇಮಲ್ಲಿ ಇಟ್ಟು ನೀವು ಇದನ್ನು ಬೇಯೋದಕ್ಕೆ ಬಿಡಬೇಕಾಗತ್ತೆ. ಇವಾಗ ನೋಡ್ಬೋದು ನೀವು, ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿದೆ. ಬಿಸಿ ಬಿಸಿಯಾಗೆ ನೀವು ಇದನ್ನು ಮೊಸರು ಜೊತೆನೂ ತಿನ್ಬೋದು, ಇಲ್ಲ ಹಾಗೇನೂ ತಿನ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್.